ಇವತ್ತು ಸ್ವಲ್ಪ ಮನೆಗೆ ಚಿಕನ್ ತಂದಿದ್ದರು. ಸ್ವಲ್ಪ ಕಬಾಬ್ ಮಾಡೋಣ ಅಂತ. ಆದಷ್ಟು ನಾವು ಹೊರಗಿನ ಪುಡಿ ಕಡಿಮೆ ಯೂಸ್ ಮಾಡೋದು, ಅಂಗಡಿದೆಲ್ಲ. ಮನೇಲೇ ಎಲ್ಲ ಮಸಾಲೆ ಹಚ್ಚಿಟ್ಟಿದ್ದೀನಿ. ಅರಿಶಿನ, ಖಾರದ ಪುಡಿ, ಮೊಟ್ಟೆ, ಕಾರ್ನ್ಫ್ಲೋರು, ಉಪ್ಪು ಎಲ್ಲ ಹಾಕಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಎಲ್ಲ ಹಾಕಿ ಹಚ್ಚಿ ಅರ್ಧ ಗಂಟೆ ಇಟ್ಟಿದ್ದೆ. ಅದು ಚೆನ್ನಾಗೆಲ್ಲ ಎಳ್ಕೊಂಡಿದೆ. ಸ್ವಲ್ಪ ಮಾಡೋಣ, ಚಳಿಗೆ ತಿನ್ನೋಣ ಅನ್ನಿಸ್ತು ಕಬಾಬ್ನ. ಅದಕ್ಕೆ ಈಗ ಕಬಾಬ್ ಮಾಡ್ತಾ ಇದ್ದೀನಿ. ಆದರೂ ಮನೆಯಲ್ಲಿ ಮಾಡಿ ತಿನ್ನೋದೇ ತುಂಬ ರುಚಿಕರವಾದದ್ದು, ಆರೋಗ್ಯಕ್ಕೂ ಒಳ್ಳೆಯದು. ತಂದು ತಿನ್ನೋದು ಅದೆಲ್ಲ ಬಣ್ಣ ಹಾಕ್ತಾರೆ ಈಗ, ಮತ್ತು ಟೇಸ್ಟ್ ಪೌಡ್ರೆಲ್ಲ ಹಾಕ್ತಾರೆ, ಚೆನ್ನಾಗಿರಲ್ಲ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದ್ದರಿಂದ ಆದಷ್ಟು ಮನೇಲಿರೋಂಥದ್ದನ್ನೇ ಹಾಕಿ ಮಾಡಿ ಬಿಸಿಯಾಗಿ ರುಚಿಯಾಗಿ ಮಾಡಿ ತಿನ್ನೋದೇ ಒಳ್ಳೆ. ಎಲ್ಲ ಮರ್ಚಾಕಿದ್ದೀನಿ. ಎಷ್ಟು ಸೂಪರಾಗಿ ಕಾಣ್ತಾ ಇದೆ ಕಬಾಬ್. ಮಳೆಗೆ ಚಳಿಗೆ ನೋಡ್ತಾ ಇದ್ರೆ ತಿನ್ನೋಣ. ಊಟ ಮಾಡೋದೇ ಬಾಕಿ. ಚಿಕನ್ ಈಗ ಚೆನ್ನಾಗಿ ಎಲ್ಲ ಬೆಂದು ರೋಸ್ಟ್ ಆಗಿದೆ, ಚೆನ್ನಾಗಾಗಿದೆ. ಈಗ ಊಟ ಮಾಡಬೇಕು. ತುಂಬ ಚೆನ್ನಾಗಾಗಿದೆ. ಮತ್ತು ಈ ಕಡೆ ಮೂಲಂಗಿ ಬೇಳೆ ಬೀನ್ಸು ಸಾರು ರೆಡಿಯಾಗಿದೆ. ಸಬ್ಬಾಕ್ಷಿ ಸೊಪ್ಪು ಹಾಕ್ತೀವಿ. ಮೂಲಂಗಿ ಹಾಕಿದ್ರೆ ನಾವು ಅದಕ್ಕೊಂಚೂರು ಸಬ್ಸಿಗೆ ಸೊಪ್ಪು ಅಂತಾರೆ ಕೆಲವರು, ನಾವು ಸಬ್ಬಾಕ್ಷಿ ಸೊಪ್ಪು ಅಂತೀವಿ. ಹಾಕಿ ಅದು ಕುದೀತಾ ಇದೆ. ಊಟಕ್ಕೆಲ್ಲ ರೆಡಿಯಾಗಿದೆ. ಮೂಲಂಗಿ, ಬೇಳೆ, ಬೀನ್ಸು, ಸಬ್ಬಾಕ್ಷಿ ಸೊಪ್ಪು ಸಾರು, ಚಿಕನ್ ಕಬಾಬ್ ರೆಡಿ. ಇದು ಪಾಪುಗೆ, ಆಗ್ನಸ್ಗೆ ಹಾಕಿದ್ದೀನಿ ತಟ್ಟೆಲಿ ಊಟ. ಸ್ಯಾಮ್ಗೆ ಹಾಕಿದ್ದೀನಿ ಈ ತಟ್ಟೆಲಿ. ಎಲ್ಲರಿಗೂ ಊಟ ರೆಡಿ ಮಾಡಿದ್ದೀನಿ ಪ್ಲೇಟ್ಗೆ ಹಾಕಿ. ಆಹಾ, ಸೂಪರಾಗಿದೆ. ಊಟ ಮಾಡಲು ನೀನು. ಮೂಲಂಗಿ, ಬಿಸಿ ಬಿಸಿ ಬೇಳೆ ಸಾರು. ಹಾ, ಸೂಪರಾಗಿದೆ ಚಳಿಗೆ. ಕಬಾಬು ಸೂಪರ್. ಕಬಾಬು ಜ್ಯೂಸಿ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡು ಕಬಾಬು, ಚಿಕನ್ ಕಬಾಬು. ಹೌದಾ? ಚೆನ್ನಾಗಿದೆಯಾ? ಸೂಪರಾ? ಸೂಪರು. ಚಳಿಗೂ ಅದಕ್ಕೂ